ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ಉಪದಂಶ ಅಂತ ಒಂದು ಕಾಯಿಲೆ, ಈ ಹುಣ್ಣುಗಳು, ಉರಿ, ನೆವೆ ನಿಮ್ಮ ಪ್ರೈವೇಟ್ ಏರಿಯಾಗಳಲ್ಲಿ ಆಗಿತ್ತು ಅಂದರೆ ಇದಕ್ಕೆ ಉಪದಂಶ ಅಂತ ಕರಿತೀವಿ ನಾವು. ವಾತಜ, ಪಿತ್ತಜ, ಕಫಜ, ಸನ್ನಿಪಾತದ, ರಕ್ತಜ, ಸಾಕಷ್ಟು ವೆರೈಟಿಗಳು ಬರುತ್ತೆ. ಗಂಡಸರಲ್ಲೂ ಕೂಡ ಜಾಸ್ತಿ ಇರುತ್ತೆ, ಹೆಂಗಸರಲ್ಲೂ ಕೂಡ ಹುಣ್ಣುಗಳು ಇದೆಲ್ಲ ಬರುತ್ತೆ. ಈ ಉಪದಂಶ ಕಾಯಿಲೆ ಬಂದಾಗ ನೀವು ಏನೇನು ಪದಾರ್ಥಗಳು ಸೇವನೆ ಮಾಡೋದ್ರಿಂದ ಈ ಕಾಯಿಲೆ ವಾಸಿಯಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಡಾಕ್ಟ್ರನ್ನ ಹೋಗಿ ಮೀಟ್ ಮಾಡಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಪರೀಕ್ಷೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾತಕ್ಕಂದರೆ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಅದು ಇನ್ಫೆಕ್ಷನ್ನ, ನಿಮ್ಗೆ ಶುಗರ್ ಜಾಸ್ತಿ ಆಗಿದೆಯಾ, ಬೇರೆ ಏನಾರು ಆಗಿದೆಯಾ, ಅದನ್ನು ಡಾಕ್ಟ್ರ್ ನೋಡಿ ಪರೀಕ್ಷೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟು ಕರೆಕ್ಟಾಗಿ ಕೊಡಬಹುದು. ಚಿಕಿತ್ಸೆ ಇಂಪಾರ್ಟೆಂಟು. ಚಿಕಿತ್ಸೆ ಮಾಡೋದು ತುಂಬ ಮೊದಲು ಇಂಪಾರ್ಟೆಂಟು. ಅದ್ರ ಜೊತೆಗೆ ಆಹಾರದ ವಿಚಾರ ನಾನು ತಿಳಿಸ್ಕೊಡ್ತೀನಿ. ಇಂಥ ಕಾಯಿಲೆಯಲ್ಲಿ ಬಂದಾಗ ಆಹಾರ ಮೊದಲನೇದಾಗಿ ಏನು ಅಂದರೆ ಬಾರ್ಲಿ ಸೇವನೆ ಮಾಡೋದು. ಬಾರ್ಲಿ ಶೋಧಕ, ಈ ಶ್ರೋತಸ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಬಾರ್ಲಿ ಅಕ್ಕಿ ಸೇವನೆ ಮಾಡೋದ್ರಿಂದ ನಿಮ್ಮ ಈ ಉಪದಂಶ ಕಾಯಿಲೆಗೆ ಒಳ್ಳೆಯ ಪರಿಹಾರ. ಅದ್ರ ಜೊತೆಗೆ ಎರಡನೇದು ಹಳೆ ಅಕ್ಕಿ. 1 ವರ್ಷ ಹಳೆಯದು ಅಕ್ಕಿ ಸ್ಟೋರ್ ಮಾಡಿಟ್ಕೊಂಡು ಅದನ್ನು ಸೇವನೆ ಮಾಡೋದು ಕೂಡ ತುಂಬ ಒಳ್ಳೆಯದು. ಮೂರನೇದು ಹೆಸರುಬೇಳೆ. ಹೆಸರುಬೇಳೆ 3 ದೋಷಗಳು, ವಾತ, ಪಿತ್ತ, ಕಫ, 3 ದೋಷಗಳು ಕಮ್ಮಿ ಮಾಡುತ್ತೆ. ಅಗ್ನಿವರ್ಧಕ, ಶೀತ ಗುಣವುಳ್ಳದ್ದು ಹೆಸರುಬೇಳೆ. ಹೆಸರುಬೇಳೆ ಸೇವನೆ ಮಾಡೋದು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಂತರ ತುಪ್ಪ ಸೇವನೆ ಮಾಡೋದು. ಈ ತುಪ್ಪ ಸೇವನೆ ಮಾಡೋದು ಕೂಡ ನಮ್ಮ ದೇಹದಲ್ಲಿರೋ ಪಿತ್ತ ಕಮ್ಮಿ ಆಗುತ್ತೆ. ಈ ಹುಣ್ಣು ಗಿಣ್ಣು ಎಲ್ಲ ಇದ್ದರೆ ಅದು ಬೇಗ ವಾಸಿ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ನಮ್ಮ ಸುಶ್ರುತ ಸಂಹಿತೆಯಲ್ಲಿ ಹೇಳುತ್ತೆ ತುಪ್ಪ ಜೀವನೀಯ ಅಂತ. ನಮ್ಮ ಇಡೀ ದೇಹ ಅಂಗಾಂಗಗಳು ತುಪ್ಪದಲ್ಲೇ ತೇಲ್ತಾ ಇದೆ ಅಂತ, ತುಪ್ಪದಲ್ಲಿ ಬೈಂಡಿಂಗ್ ಆಗಿದೆ ಅಂತ. ಜಿಡ್ಡು ಅದಕ್ಕೆ ತುಂಬ ಇಂಪಾರ್ಟೆಂಟು. ಈ ಒಂದು ಕಾಯಿಲೆಯಲ್ಲಿ ತುಪ್ಪ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಹಾಗಲಕಾಯಿ ಸೇವನೆ ಮಾಡೋದು ತುಂಬ ಒಳ್ಳೆಯದು. ತರಕಾರಿಗಳಲ್ಲಿ ಕಹಿಯಾಗಿರೋ ತರಕಾರಿಗಳು ತುಂಬ ಒಳ್ಳೆಯದು. ಎಂಥದ್ದು ನೀವು ಕಹಿಯಾಗಿರೋ ಸೊಪ್ಪುಗಳು, ತರಕಾರಿಗಳು ಇಂಥ ಕಾಯಿಲೆಯಲ್ಲಿ ಸೇವನೆ ಮಾಡೋದು ಇನ್ಫೆಕ್ಷನ್ಸು ಅವು ಇವು ಕಮ್ಮಿ ಆಗುತ್ತೆ. ಹಾಗಲಕಾಯಿ ಸೇವನೆ ಮಾಡಿ. ಮತ್ತೊಂದು ಮೂಲಂಗಿ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಮೂಲಂಗಿ ಕೂಡ ಅದನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಊಟದ ಜೊತೆ ಸೇವನೆ ಮಾಡೋದ್ರಿಂದ ಕೂಡ ಇನ್ಫೆಕ್ಷನ್ಗಳು ಅದು ಇದು ಕಮ್ಮಿ ಆಗುತ್ತೆ. ಔಷಧಿನೇ ಬೆಸ್ಟು, ಡಾಕ್ಟ್ರನ್ನ ಮೀಟ್ ಮಾಡಿ. ಬಟ್ ಆಹಾರದಲ್ಲಿ ಹೇಳ್ತಾ ಇದ್ದೀನಿ. ಮೂರನೇದು ನುಗ್ಗೆಕಾಯಿ. ನುಗ್ಗೆಕಾಯಿ ಕೂಡ ಅದನ್ನು ತಿಂದು, ನುಗ್ಗೆ ಸೊಪ್ಪಿರಲಿ ನುಗ್ಗೆಕಾಯಿ ಇರಲಿ ತುಂಬ ಒಳ್ಳೆಯದು. ಇನ್ನೊಂದು ಏನು ಹೇಳ್ತೀನಿ ಅಂದರೆ ಎಳ್ಳೆಣ್ಣೆ. ಎಳ್ಳೆಣ್ಣೆ ಕೂಡ ಸೇವನೆ ಮಾಡೋದು ಸಾಕಷ್ಟು ನಮ್ಮ ದೇಹದಲ್ಲಿ ಇಂಥ ಉಪದಂಶ ಅಂತ ಕಾಯಿಲೆ ಕಮ್ಮಿ ಆಗೋ ಶಕ್ತಿ ಈ ಎಳ್ಳೆಣ್ಣೆಯಲ್ಲಿ ತುಂಬ ಇದೆ. ಈ ಎಳ್ಳೆಣ್ಣೆ ಸೇವನೆ ಮಾಡೋದ್ರಿಂದ ಕೂಡ ಈ ಒಂದು ಉಪದಂಶ ಅಂತ ಕಾಯಿಲೆ ಕಮ್ಮಿ ಆಗುತ್ತೆ. ಈ ಉಪದಂಶ ಬೇರೆ ಬೇರೆ ರೀತಿಗಳಲ್ಲಿರುತ್ತೆ. ಗಂಡಸರಿಗೆ ಬೀಜಗಳಲ್ಲಿ ಸಮಸ್ಯೆಗಳಾದಾಗ ಶುಕ್ರ ಉತ್ಪತ್ತಿಗೆ ತೊಂದರೆ ಆಗುತ್ತೆ. ಶುಕ್ರ ಉತ್ಪತ್ತಿಯಲ್ಲಿ ಶುಕ್ರದ್ದು ಕೌಂಟ್ ಇರಲಿ, ಮೊಟಿಲಿಟಿ ಇರಲಿ, ಮಾರ್ಫಾಲಜಿ ಇರಲಿ, ಶುಕ್ರದ ಸ್ಟ್ರಕ್ಚರ್ ಡಿಫಾರ್ಮಿಟೀಸ್ ಇರಲಿ, ಚಾಲನೆ ಶಕ್ತಿ ಇರಲಿ, ಇವೆಲ್ಲ ಕಮ್ಮಿ ಆದಾಗ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಆಗುತ್ತೆ. ನಾವು ಸಾಕಷ್ಟಾಗಿ ಇದನ್ನ ವೆರಿಕೋಸೀಲ್ ಅಂತ ಕರಿತೀವಿ, ಸಿಸ್ಟ್ಗಳು ಹೇಳ್ತೀವಿ, ಲೀಷನ್ಸ್, ಇವೆಲ್ಲ ಆದಾಗ ಇದಕ್ಕೆ ಚಿಕಿತ್ಸೆ ಪಡಿಬೇಕು. ಚಿಕಿತ್ಸೆ ಪಡೆದಿದ ಮೇಲೆ ಅಲ್ಲಿ ಶುಕ್ರ ಉತ್ಪತ್ತಿ ಆರಾಮಾಗಿ ಆಗೋದಕ್ಕೆ ಏನೇನು ಅನುಕೂಲಗಳು ಮಾಡ್ಕೊಬೇಕಾಗತ್ತೆ. ಈ ಸಿಂಪ್ಟಮ್ಸ್ ಏನಾರಾಯಿತು ಉಪದಂಶದ್ದು ಅಂದರೆ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟ್ರ್ ಹತ್ರ ಪರೀಕ್ಷೆ ಮಾಡ್ಕೊಳ್ಳಿ. ಡಾಕ್ಟ್ರ್ ಕ್ಲೀನಾಗಿ ನಿಮಗೆ ಬ್ಲಡ್ ಟೆಸ್ಟ್ ರಿಪೋರ್ಟ್ಗಳು ಎಲ್ಲ ಬರೆದು ಕೊಡ್ತಾರೆ. ಅದನ್ನು ಕ್ಲೀನಾಗಿ ಮಾಡಿಸ್ಕೊಂಬನ್ನಿ. ಮಾಡಿಸ್ಕೊಂಬಂದಿದ್ಮೇಲೆ ಅದಕ್ಕೆ ಪರಿಹಾರ ಕೂಡ ಒಳ್ಳೆಯ ಔಷಧಿಗಳೆಲ್ಲ ಇದೆ. ಆಯುರ್ವೇದದಲ್ಲೂ ಕೂಡ ತುಂಬ ಚೆನ್ನಾಗಿರೋದಿದೆ. ಒಂದು ಪಂಚಕರ್ಮ ಮಾಡಿಸ್ಕೊಳ್ಳೋದ್ರಿಂದನೂ ಕೂಡ ಇದ್ರದ್ದು ಶಕ್ತಿ ಕಮ್ಮಿ ಆಗುತ್ತೆ. ಸೊ ಉಪದಂಶದಲ್ಲಿ ಏನೇನು ತಿನ್ನಬಾರ್ದು ಅಂತ ಹೋದ ಸಂಚಿಕೆಯಲ್ಲಿ ಹೇಳಿದೆ. ಈ ಸಂಚಿಕೆಯಲ್ಲಿ ಏನೇನು ತಿನ್ನಬೇಕು ಅಂತ ತಿಳಿಸ್ಕೊಟ್ಟೆ ನಾನು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.